ಮಡಿವಾಳದ ಸುಹೇಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ 24 ಗಂಟೆಯಲ್ಲೇ ಆರೋಪಿಗಳ ಸೆರೆಯಾಗಿದೆ. ರೌಡಿ ಶೀಟರ್ ಆದಿಲ್ ಸೇರಿ 6 ಮಂದಿಯ ಬಂಧನವಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಧಿತ ಆದಿಲ್ ಬಂಡೇಪಾಳ್ಯದ ರೌಡಿ ಶೀಟರ್. ಶಬ್ಬೀರ್ ಕೊಲೆಗೆ ಪ್ರತಿಕಾರವಾಗಿ ಸುಹೇಲ್ ಕೊಲೆಯಾಗಿದೆ. ಹೌದು, ಏನಿದು ಪ್ರಕರಣ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಮಡಿವಾಳ ಅಂಡರ್ಪಾಸ್ ಬಳಿ ಶನಿವಾರ ರಾತ್ರಿ ನಡೆದ ಸುಹೇಲ್ ಹತ್ಯೆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. 24 ಗಂಟೆಯಲ್ಲೇ ರೌಡಿ ಶೀಟರ್ ಆದಿಲ್ ಸೇರಿದ ಹಾಗೆ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳು ಕೊಲೆ ಮಾಡಿದ ಬಳಿಕ ಬಿಡದಿಗೆ ತೆರಳಿದ್ರು ಎನ್ನಲಾಗಿದ್ದು, ಅಲ್ಲಿಂದ ಲಾರಿಯ ಮೂಲಕ ಮುಂಬೈಗೆ ಪರಾರಿಯಾಗೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಾರೆ. ರೈಟ್. ಇನ್ನು ಬಂಧಿತ ಆದಿಲ್ ಬಂಡೇಪಾಳ್ಯದ ರೌಡಿ ಶೀಟರ್ ಅನ್ನೋದು ಮತ್ತೊಂದು ಮಾಹಿತಿ. ಶಬ್ಬೀರ್ ಕೊಲೆಗೆ ಪ್ರತಿಕಾರವಾಗಿ ಸುಹೇಲ್ ಕೊಲೆಯಾಗಿದೆ. ಜನವರಿಯಲ್ಲಿ ಬಂಡೇಪಾಳ್ಯದಲ್ಲಿ ಶಬ್ಬೀರ್ ಕೊಲೆಯಾಗಿರುತ್ತೆ. ಆ ಕೊಲೆಯ ಪ್ರತೀಕಾರ ನೋಡಿ ಯಾವ ರೀತಿ ಮತ್ತೊಂದು ಹತ್ಯೆಗೆ ಕಾರಣವಾಗಿದೆ ಅಂತ. ಬೆಂಗಳೂರಿನ ಮಡಿವಾಳದಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಸುಹೇಲ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿದ್ದಾರೆ. ರೌಡಿ ಶೀಟರ್ ಆದಿಲ್ ಸೇರಿದ ಹಾಗೆ 6 ಮಂದಿಯನ್ನ ಘಟನೆ ನಡೆದ 24 ಗಂಟೆಯೊಳಗೆ ಬಂಧಿಸಿರೋದು. ಇನ್ನು ಹತ್ಯೆಯ ಹಿಂದಿನ ನಿಖರ ಕಾರಣ ಹಾಗೂ ಆರೋಪಿಗಳ ಪಾತ್ರದ ಬಗ್ಗೆ ತನಿಖೆ ಮುಂದುವರಿತಾನೆ ಇದೆ. ಮಡಿವಾಳ ಅಂಡರ್ಪಾಸ್ ಸಮೀಪ ಶನಿವಾರ ರಾತ್ರಿ ನಡೆದಿದ್ದು ಈ ಹತ್ಯೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ, ಹತ್ಯೆಯ ನಂತರ ಬಿಡದಿಗೆ ಎಸ್ಕೇಪ್ ಆಗೋದಕ್ಕೆ ಈ ಗ್ಯಾಂಗ್ ಎಲ್ಲ ರೀತಿಯ ಪ್ಲಾನನ್ನು ಮಾಡಿಕೊಂಡಿರುತ್ತೆ. ಬಿಡದಿಯಿಂದ ಬಾಂಬೆಗೆ ಎಸ್ಕೇಪ್ ಆಗೋದಕ್ಕೆ ತಮ್ಮದೇ ಆದಂತಹ ತಂತ್ರವನ್ನು ರೂಪಿಸ್ಕೊಂಡಿರ್ತಾರೆ. ಆರೋಪಿಗಳನ್ನು ಮಡಿವಾಳ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಶಬ್ಬೀರ್ ಹತ್ಯೆಗೆ ಫೈನಾನ್ಸ್ ಮಾಡಿದ್ದ ವ್ಯಕ್ತಿಯೇ ಸುಹೇಲ್. ಈಗ ಸುಹೇಲ್ ಹತ್ಯೆ ಕೂಡ ಆಗಿದೆ. ಇನ್ನು ಕೊಲೆಯಾಗಿದ್ದ ಶಬ್ಬೀರ್ನ ಆಪ್ತ ಮಿತ್ರ ಯಾದಿಲ್. ಶಬ್ಬೀರ್ ಹತ್ಯೆಗೆ ಪ್ರತೀಕಾರವಾಗಿ ಸುಹೇಲ್ ಮೇಲೆ ರಿವೆಂಜನ್ನು ತೆಗೆದುಕೊಂಡಿರುವುದು. ಒಟ್ಟಾರೆ 24 ಗಂಟೆಗಳ ಒಳಗಾಗಿ ಆರೋಪಿಗಳನ್ನು ಬಂಧನ ಕೂಡ ಮಾಡಲಾಗಿದೆ. ಪ್ರಾಥಮಿಕ ಹಂತದ ತನಿಖೆ ಕೂಡ ನಡೀತಾ ಇದೆ. ಜನವರಿಯಲ್ಲಿ ಬಂಡೇಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಬ್ಬೀರ್ ಎಂಬಾತನ ಹತ್ಯೆ ಆಗಿರುತ್ತೆ. ಆ ಪ್ರಕರಣದಲ್ಲಿ ಸುಹೇಲ್ನ ಸಹೋದರರು ಶಾಮೀಲಾಗಿದ್ರು ಅಂತ ಹೇಳಲಾಗ್ತಾ ಇದ್ದು, ಶಬ್ಬೀರ್ನ ಆಪ್ತನಾಗಿದ್ದ ಆದಿಲ್ ಈ ವಿಚಾರದಲ್ಲಿ ಸುಹೇಲ್ ಕುಟುಂಬದ ವಿರುದ್ಧ ದ್ವೇಷ ಹೊಂದಿದ್ದ ಎನ್ನಲಾಗುತ್ತೆ. ಈ ದ್ವೇಷ ನೋಡಿ 2 ಹತ್ಯೆಗೆ ಕಾರಣವಾಗಿದೆ.